ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮನ್ ಟ್ಯುಟೋರಿಯಲ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇನ್ ಮ್ಯಾಥ್ಸ್, ದಟ್ ಈಸ್ ಟ್ರಿಗ್ನೋಮೆಟ್ರಿ, ವಿಚ್ ಇಸ್ ಕಾಮನ್ ಫಾರ್ ಬೋತ್ ಸಿ ಬಿ ಎಸ್ ಸಿ ಆಸ್ ವೆಲ್ ಆಸ್ ಐ ಸಿ ಎಸ್ ಸಿ. ಸಿ ಬಿ ಎಸ್ ಸಿ ಮಕ್ಕಳು ಮತ್ತು ಐ ಸಿ ಎಸ್ ಸಿ ಮಕ್ಕಳು ಇಬ್ಬರಿಗೂ ಸೇರಿರುವಂಥ ಒಂದು ಕಂಟೆಂಟ್ ಇದೆ, ದಟ್ ಈಸ್ ಟ್ರಿಗ್ನೋಮೆಟ್ರಿಕಲ್ ಐಡೆಂಟಿಟೀಸ್. ಬೇಸಿಕ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಲ್ರೆಡಿ ಒಂದು ವಿಡಿಯೋ ಇದೆ, ಅದರಲ್ಲಿ ತುಂಬ ಬೇಸಿಕ್ಸ್ ಹೇಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹೇಗೆ ತಗೊಳ್ಳುವಂಥದ್ದು ಅದರ ಬಗ್ಗೆ ಕ್ಲಾಸಸ್ಸನ್ನು ಮಾಡಿದ್ದೀನಿ. ಅದರದ ನೆಕ್ಸ್ಟ್ ವರ್ಷನ್, ದಟ್ ಈಸ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ತುಂಬ ಇಂಪಾರ್ಟೆಂಟ್. ಯು ಮೇ ಎಕ್ಸ್ಪೆಕ್ಟ್ ದ ಕ್ವಶನ್ ಅಬೌಟ್ 3 to 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಒಂದು ಇದನ್ನು ನೋಡ್ಲಿಕ್ಕಿಂತ ಮುಂಚೆ ಫಸ್ಟ್ ಆ ವಿಡಿಯೋನ ಒಮ್ಮೆ ಬರೀ ನೋಡಿ, ಸೊ ದಟ್ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ಡೌಟ್ಸ್ ಇದೆ ಕ್ಲಾರಿಫೈ ಆಗುತ್ತೆ. ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ನೋಡಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಬರುವಂತಹ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾದಾಗ ಯು ಮಸ್ಟ್ ನೋ ದ ಬೇಸಿಕ್ ಫಾರ್ಮುಲಾ ಆರ್ ದ ಈಕ್ವೇಶನ್ ವಿಚ್ ಇಸ್ ರಿಲೇಟೆಡ್ ಟು ದ ಕಂಟೆಂಟ್. ಫಸ್ಟ್ ಮೂರು ವಿ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ಈಕ್ವೇಶನ್. ಯಾವ್ದು ಮೂರು ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಫಸ್ಟ್ ಒನ್, sin square a plus cos square a is equal to 1. Next is 1 plus tan square a is secant square a. 1 plus tan square a is secant square a, followed by 1 plus cot square a is cosecant square a. ನೋಡಿ, ಇದು ಮೂರು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆರ್ ದ ಈಕ್ವೇಶನ್. ಯು ಹ್ಯಾವ್ ಟು ರಿಮೆಂಬರ್. ಇದು ಹೇಗೆ ಅಂದರೆ ಬಟ್ ಹೊಡಿಲೇಬೇಕು, ಬರೀಬೇಕು, ಕಲಿಬೇಕು. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಸ್ಕ್ವೇರ್ ಈಕ್ವೇಶನ್ sin square a plus cos square a is equal to 1. 1 plus tan square a is secant square a. 1 plus cos square a is cosecant square a. Now, next ಬರುತ್ತದೆ reciprocal equations. ಯಾವ್ದು? sin is 1 by cosec, cos is 1 by secant, and tan is 1 by cot. ಈ ಮೂರನ್ನು ಕೂಡ ನೆನ್ಪಿಟ್ಕೋಬೇಕು. ಇದು ಬೇಸಿಕ್ ಒನ್ ಗೊತ್ತಿದೆ ಅಂದ್ರೆ ಹೇಳಬೇಕು, ಇಟ್ಸ್ ವೆರಿ ಮಚ್ ಮ್ಯಾಂಡೇಟರಿ. ಸೊ ಇನ್ನೊಂದ್ಸತಿ ಹೇಳ್ತೀನಿ, sin is inversely or reciprocal of cosec, cos, secant, and tan is cot. Now, tan can be written as sin by cos and cot can be written as cos by sin. ಇವೆರಡು ಕೂಡ ಇಂಪಾರ್ಟೆಂಟ್. ಸೊ ಈ ಬೋರ್ಡಲ್ಲಿ ಏನು ಕಾಣ್ತಾ ಇದೆ, ದೀಸ್ ಈಕ್ವೇಶನ್ಸ್ ಆರ್ ಮ್ಯಾಂಡೇಟರಿ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇರುವಂತಹ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಇದರ ಜೊತೆಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಎಕ್ಸ್ಪ್ರೆಷನ್ಸ್ ಯಾವ್ದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ a plus b whole square is equal to a square plus b square plus 2ab, followed by a minus b whole square is a square plus b square minus 2ab, followed by a plus b of a minus b is a square minus b square. ಈ ಮೂರು ಈಕ್ವೇಶನ್ ಅನ್ನು ಕೂಡ ನೆನ್ಪಿಟ್ಕೋಬೇಕು. ವೈ? ಬಿಕಾಸ್ ಇಲ್ಲಿ ಏನು ಕಾಣ್ತಾ ಇದೆ ಇಷ್ಟನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಐ ರಿಪೀಟ್ ಒನ್ ಮೋರ್ ಟೈಮ್, ಸ್ಕ್ವೇರ್ ಈಕ್ವೇಶನ್ಸ್, ರೆಸಿಪ್ರೋಕಲ್ ರಿಲೇಷನ್, ಫಾಲೋಡ್ ಬೈ ಬೇಸಿಕ್ ಆಲ್ಜಿಬ್ರೈಕ್ ಐಡೆಂಟಿಟೀಸ್. ಸೊ ಇಷ್ಟು, ಇದು ಬಿಟ್ಟರೆ ಇನ್ಯಾವುದು ನಾವು ಅಷ್ಟು ಯೂಸ್ ಮಾಡಲ್ಲ. ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ಇವತ್ತು ಬರುವಂತಹ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಸಿ ಕೊಡ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. Before that, let me clear, I think you have noted down. So ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ ಸಾಕು. ನೋಟ್ ಮಾಡ್ಕೊಂಡಿದ್ದೀರಾ? ಅಳಿಸೋಣ? ಓಕೆ, ಡನ್, ಕ್ಲಿಯರ್. Clear. Okay, now the first question, it is like this. Yes, students. Now the first question is like this. Secant square a plus cosecant square a is equal to secant a into cosecant a. Prove that. See here, in these type of questions, ಇಲ್ಲಿ ಬರುವಂತಹ ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರೂವ್ ದಟ್ ಆರ್ ಶೋ ದಟ್ ಪ್ರಾಬ್ಲಮ್ಸ್ ಗಳಿರುತ್ತೆ. ಸೊ ಏನಿಲ್ಲ, ಸಿಂಪಲ್ ಆಗಿ ಕಲ್ತ್ಬೇಡ. ಸೊ ಕಾಂಪ್ಲಿಕೇಟ್ ಏನಿಲ್ಲ, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ, ಸ್ಮೂತ್ ಆಗಿ ಕಲ್ತ್ಬೇಡ. ನೋಡಿ, secant square cosecant square a to be proved as secant a and cosecant a. ಏನಿಲ್ಲ, ಈ ಥರ ಬರುವಂಥ ಕ್ವಶನ್ನ ಫಸ್ಟ್ ರೆಸಿಪ್ರೋಕಲ್ ರೇಷಿಯೋನ ತಗೊಳ್ಳೋಣ. ಸೊ ಏನು ಹೇಳುತ್ತೆ? ಸ್ಕ್ವೇರ್ ರೂಟ್ ಆಫ್ secant can be written as 1 by cos. ಹೌದಾ? cosecant can be written as 1 by sin. Sure. First step, okay. Now the second step,
ಫ್ರಾಕ್ಷನ್ ಇದೆ, ಎಲ್ ಸಿ ಎಂ ಇದು ಮಾಡೋಣ. ಸೊ ಕಾಸ್ ಸ್ಕ್ವೇರ್ ಎ ಆಫ್ ಸೈನ್ ಸ್ಕ್ವೇರ್ ಎ, ದಟ್ ಈಸ್ ಎಲ್ ಸಿ ಎಂ. ಸೊ ಅಂಡರ್ ದ ಸ್ಕ್ವೇರ್ ರೂಟ್ ಬರೀಬಾರ್ದು, ಸ್ಕ್ವೇರ್ ರೂಟ್ ಬರೀಬಾರ್ದು. ಓಕೆ, ಅಂಡರ್ ದ ಸ್ಕ್ವೇರ್ ರೂಟ್. ಓಕೆ, ಸಿ ಹಿಯರ್ cos square a sin square a LCM ಆಯಿತು. ಹೌ ಟು ಸಾಲ್ವ್? ವೆರಿ ಸಿಂಪಲ್. ಈ ಫಸ್ಟ್ ಫ್ರಾಕ್ಷನ್ ಅಲ್ಲಿ cos square a ಕ್ಯಾನ್ಸಲ್ ಆದರೆ ಉಳಿದಿದ್ದೇನು? sin square a ಇಂಟು ದ ನ್ಯೂಮರೇಟರ್, ನಥಿಂಗ್ ಬಟ್ sin square a. ಹೌದಾ? ಪ್ಲಸ್ ಸೆಕೆಂಡ್ ಅದೇ ಥರ ಮಾಡ್ಕೊಳ್ಳೋಣ. ಈ ಫ್ರಾಕ್ಷನ್ ಅಲ್ಲಿ ಅಬ್ಸರ್ವ್ ದಿಸ್ ಒನ್, 1/sin square a. sin square a ನಲ್ಲಿ sin square a ಕ್ಯಾನ್ಸಲ್ ಆದರೆ ಉಳಿದಿದ್ದೇನು? cos square a. cos square a into 1 is cos square a. ಅರ್ಥ ಆಯ್ತಾ? ಎಕ್ಸಾಮ್ ಮಾಡೋಂಥ ವೆರಿ ಸಿಂಪಲ್, ವೆರಿ ಸಿಂಪಲ್. ಇದು ಬೇಸಿಕ್ ನಾಲೆಡ್ಜ್. ನಾವು ಸಿ ಹಿಯರ್, ಯೂಸ್ ದ ಐಡೆಂಟಿಟಿ. sin square a plus cos square a is 1. ಹೌದಾ? ಅಂಡರ್ ದ ಸ್ಕ್ವೇರ್ ರೂಟ್ 1 ಡಿವೈಡೆಡ್ ಬೈ cos square a ಇಂಟು sin square a. ನೋಡಿ ಆನ್ಸರ್ ಬಂದ್ಬಿಡ್ತಾನೆ. ಸೊ ಇಷ್ಟೇ. ಸೊ ಸ್ಕ್ವೇರ್ ರೂಟ್ ಆಫ್ 1 is 1 divided by, so square and root get cancelled, it is cos a into sin a. ನೋಡಿ, 1 by cos secant a into 1 by sin cosecant a. So therefore LHS is equal to RHS. Very simple 3 marks question. That's it. ಅರ್ಥ ಆಯ್ತಾ? ಕಾಪಿ ಮಾಡ್ಕೊಳ್ರಾ? That's it. Now see here students, the second question is like this. Prove that 1 divided by 1 plus sin a plus 1 divided by 1 minus sin a is 2 secant square a. ನೋಡಿ, ಸೈನ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಸೀಕೆಂಟ್ ಅಲ್ಲಿ ಆನ್ಸರ್ ಅನ್ನ ಮಾಡಬೇಕು. ಫಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, ಏನಾದ್ರು ಚೇಂಜಸ್ ಏನಾದ್ರು ಇದೆಯಾ ಅಥವಾ ರೇಷಿಯೋ ತಗೋಬೋದಾ ಏನಾದ್ರು ಅಬ್ಸರ್ವ್ ಮಾಡೋಣ. ಏನೂ ಇಲ್ಲ ಅಲ್ಲ, ಇಟ್ ಈಸ್ ಇಟ್ ಸೆಲ್ಫ್ ಇನ್ ಎ ಸಿಂಪ್ಲೆಸ್ಟ್ ಫಾರ್ಮ್. ಸೊ ಫಸ್ಟ್ ಟೇಕ್ ದ ಎಲ್ ಸಿ ಎಮ್ ಆ್ಯಂಡ್ ಸಾಲ್ವ್ ಇಟ್. ದಟ್ಸ್ ಇಟ್. ನೋಡಿ, ಏನು ಎಲ್ ಸಿ ಎಮ್ ಆಗುತ್ತೆ? ಸೊ 1 ಪ್ಲಸ್ ಸೈನ್ ಎ ಆಫ್ 1 ಮೈನಸ್ ಸೈನ್ ಎ, ಇದು ಎಲ್ ಸಿ ಎಮ್. 1 ಪ್ಲಸ್ ಸೈನ್ ಎ ಆಫ್ 1 ಮೈನಸ್ ಸೈನ್ ಎ. ಹೌ ಟು ಸಾಲ್ವ್? ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಈ ಫ್ರಾಕ್ಷನ್ ಅನ್ನು ಮಾತ್ರ ನೋಡಬೇಕು. 1 ಪ್ಲಸ್ ಸೈನ್ ಎ ನಲ್ಲಿ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು? 1 ಮೈನಸ್ ಸೈನ್ ಎ. 1 ಮೈನಸ್ ಸೈನ್ ಎ ಇಂಟು ಈ 1 ಈಸ್ 1 ಮೈನಸ್ ಸೈನ್ ಎ. ಹೌದಾ? ಪ್ಲಸ್ ಇದ್ರೆ ಪ್ಲಸ್ ಬರ್ಕೊಳ್ಳಿ, ಮೈನಸ್ ಇದ್ರೆ ಮೈನಸ್ ಬರ್ಕೊಳ್ಳಿ. ನಾವು ಕೊಡೋದ ಸೆಕೆಂಡ್ ಪಾರ್ಟ್, 1 ಮೈನಸ್ ಸೈನ್ ಎ 1 ಮೈನಸ್ ಸೈನ್ ಎ ಗೆಟ್ ಕ್ಯಾನ್ಸಲ್, ಉಳಿದಿದ್ದೇನು? 1 ಪ್ಲಸ್ ಸೈನ್ ಎ. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ. ಫಸ್ಟ್ ಸ್ಟೆಪ್ ಗೊತ್ತಾಯ್ತಾ? ಇಷ್ಟು ಗೊತ್ತಾದ್ರೆ ಬಿಡಿ, ನೆಕ್ಸ್ಟ್ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ನಾವು ಸಿ ಹಿಯರ್ ದಿಸ್ ಒನ್ 1 ಮೈನಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ, ಅಬ್ಸರ್ವ್ ಮಾಡಿ ಡಿನಾಮಿನೇಟರ್ ಯಾವ ಥರ ಇದೆ? ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಹೌದಾ? ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಥರ ಇದೆ. ಸೊ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಏನು ಈಕ್ವೇಷನ್, ಏನು ಐಡೆಂಟಿಟಿ? ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಅದನ್ನು ಅಪ್ಲೈ ಮಾಡ್ಬೇಡ. ಸಿ ಹಿಯರ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಓಕೆನಾ? ನಾವು ಸಿ ಹಿಯರ್ ಕಮ್ ಟು ದ ನ್ಯೂಮರೇಟರ್ ಪಾರ್ಟ್. ಸಿ ಹಿಯರ್ ಸೈನ್ ಎ ಗೆಟ್ ಕ್ಯಾನ್ಸಲ್, ಉಳಿದಿದ್ದೇನಾಯ್ತು? 2 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಹೌದಾ? ಎಲ್ಲಿ ನೋಡಿ ಹೇಳಿಕೊಡ್ತೀನಿ. ವಿ ಲರ್ನ್ಡ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಹೇಳಿದ್ದೀನಿ. ಇದನ್ನು ನೆನ್ಪಿಟ್ಕೋಬೇಕು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಹಾಗಾದ್ರೆ ಕಾಸ್ ಸ್ಕ್ವೇರ್ ಎ ನ ಆರ್ ಎಚ್ ಎಸ್ ಸಿ ಕಳಿಸ್ಬಿಡೋಣ. ಏನಾಗುತ್ತೆ ಹೇಳಿ? ಸೈನ್ ಸ್ಕ್ವೇರ್ ಎ 1 ಅನ್ನ ಎಲ್ ಎಚ್ ಎಸ್ ಸಿ ತಗೊಂಡ್ಬಿಡೋಣ. sin square a minus 1 is equal to cos square a. ಹೌದಾ? I repeat one more time. We learned the equation sin square a plus cos square a is equal to 1. ಹಾಗಾದ್ರೆ sin square a minus 1 becomes cos square a ಅಥವಾ cos square a is equal to 1. Sorry. ಮತ್ತೆ ಹೇಳ್ತೀನಿ ನೋಡಿ. See here, sin square a plus cos square a is equal to 1. ಹಾಗಾದ್ರೆ ಈ 1 ಅನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ 1 ಚೇಂಜಸ್ ಟು ಮೈನಸ್ 1. 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ. ಸಾರಿ, ಇಟ್ಸ್ ಮೈ ಮಿಸ್ಟೇಕ್.
ಸೊ ಇದು ಈ ಕಡೆ ಬರುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ. ಹೌದಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ 1 ಮೈನಸ್ ಸೈನ್ ಸ್ಕ್ವೇರ್ ಎ, ಅದರಲ್ಲಿ ಏನ್ ಬರೀಬೇಕು? ಕಾಸ್ ಸ್ಕ್ವೇರ್ ಎ ಬರಬೇಡ. ನೋಡಿ ಏನಾಗುತ್ತೆ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ನೋಡಿ ಆನ್ಸರ್ ಬಂದ್ಬಿಡುತ್ತೆ ನಮಗೆ. ಸೊ ಇದನ್ನ ಏನಂತ ಬರ್ಕೋಬಹುದು? 2 ಇಂಟು 1 ಬೈ ಕಾಸ್ ಸ್ಕ್ವೇರ್ ಎ. 1 by cos is secant. So therefore the answer is 2 secant square a. So LHS is equal to RHS. ಓಕೆನಾ? ಕ್ಲಿಯರಾ? ಮತ್ತೆ ಹೇಳ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಕಾಸ್ ಸ್ಕ್ವೇರ್ ಎ. ಏನು ಮಾಡಲಿಲ್ಲ ನಾನು ಅಷ್ಟೇ. ಸೊ ಇದನ್ನ ಇಲ್ಲಿಗೆ ಹಾಕಿ ಇದನ್ನ ಆ ಕಡೆ ಹಾಕಿ, ದಟ್ಸ್ ಇಟ್. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ ಈ ಕಡೆ ಕಳಿಸ್ಬಿಟ್ಟಿದ್ದೀನಿ ಅಷ್ಟೇ. ಸೊ ಪ್ಲಸ್ ಸೈನ್ ಸ್ಕ್ವೇರ್ ಏನಾಯ್ತು, ಮೈನಸ್ ಸೈನ್ ಸ್ಕ್ವೇರ್ ಆಯಿತು. ಸೊ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ದಟ್ಸ್ ಇಟ್. ಶೋರಾ? ನೋಡಿ, ಈಸಿ ಟು ಸ್ಕೋರ್ 3 marks. Clear? Yes students, next question. Prove that 1 plus sin a whole square plus of 1 minus sin a whole square divided by 2 cos square a is secant square a plus tan square a. ಸ್ವಲ್ಪ ಹೋಗ್ತಾ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ತಲೆ ಕೆಡಿಸ್ಕೊಬೇಡಿ, ಸಿಂಪಲ್ ಆಗಿ ಸಾಲ್ವ್ ಮಾಡೋಣ. ನೋಡಿ, ಇದು ನೋಡಿದಾಗ ಏನಂತ ಅನಿಸ್ತದೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ಫಸ್ಟ್ ಯಾವ್ದನ್ನ ಅಪ್ಲೈ ಮಾಡಬೇಕು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದೇ ತರ a minus b whole square is a square plus b square minus 2ab. Now apply these two for the numerator. ನೋಡೋಣ ಏನ್ ಬರುತ್ತೆ ಅಂತ. ಸೊ ಹಾಗಾದ್ರೆ ನೋಡಿ, is equal to 1a square plus b square plus 2ab. 2ab ಅರ್ಥ ಆಯ್ತಾ ಏನು ಅಂತ? a square plus b square plus 2ab ಮಧ್ಯ ಪ್ಲಸ್ ಇದೆ, ಹಾಗೆ ಬರ್ಕೊಳ್ಳೋಣ. ಇದು ಅಷ್ಟೇ, a square plus b square minus 2ab. That's it. Whole divided by remains same 2 cos square a. So a square plus b square plus 2ab, a square plus b square minus 2ab. So here it's very clear, these two get cancelled. Agara ulidide 1 square is 1. So 1 plus 1 is 2 plus sin square, sorry I missed a. Sin square a plus sin square a is 2 sin square a divided by 2 cos square a. ನೋಡಿ ಆನ್ಸರ್ ಬಂದೋಯ್ತು. ಇಷ್ಟೇ, RHS ಬಂದೇ ಹೋಯ್ತು. ಸೊ ನೋಡಿ ಏನ್ ಮಾಡೋಣ, ಇದರಲ್ಲಿ 2 ಕಾಮನ್ ತೆಗಿರಿ. 2 ಆಫ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 2 cos square a. ಹೌದಾ? 2 ಗೆಟ್ ಕ್ಯಾನ್ಸಲ್. ಸಾಮಾನ್ಯ ಸ್ಟೂಡೆಂಟ್ಸ್ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಬಿ ಕೇರ್ಫುಲ್, ಮತ್ತೆ ಪ್ಲಸ್ ಸೈನ್ ಇದೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ನಾವು ವಿ ಕ್ಯಾನ್ ಕ್ಯಾನ್ಸಲ್. ಉಳಿದಿದ್ದೇನು? 1 plus sin square a divided by cos square a. Now split the denominator to either of the number. So again ಆಗುತ್ತೆ 1 divided by cos square a plus sin square a by cos square a. So ಇದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. So denominator ಒಂದು just split it. So already go to 1 by cos is secant. So we got secant square a plus sin by cos is tan. It is tan square a. That's it. So here also LHS is equal to RHS. That's it. ನೋಡಿ ಎಷ್ಟು ಸಿಂಪಲ್ ಆಗಿ ಬಂತು, ಹೌದಲ್ಲ? ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಟ್ರಿಕ್ ಏನು ಯೂಸ್ ಮಾಡಿದ್ವಿ? ಸೊ ಆಲ್ಜಿಬ್ರೈಕ್ ಐಡೆಂಟಿಟೀಸ್. That's it. Clear? Good. Please copy that. Yes students, next question. Secant a divided by secant a minus 1 plus secant a divided by secant a plus 1 is equal to 2 secant square a. We have to prove that. Okay sir, 2 cosec square a. So how to prove that? Very simple. So illu kuda fractions ide. So LCM ತಗೊಂಡ್ಬಿಡೋಣ. Then we can solve it. It is easy. See, ಏನಪ್ಪ LCM? Secant a minus 1 of secant a plus 1 LCM.
ನೆಕ್ಸ್ಟ್ ಸ್ಟೆಪ್ ಸಿ secant a minus 1 secant a minus 1 get cancel ಉಳಿದಿದ್ದೇನು secant a plus 1 secant a plus 1 ಇಂಟು ನ್ಯೂಮರೇಟರ್ ಮರಿಬಾರ್ದು. 1 ಇದ್ರೆ ಇಷ್ಟೇ ಇರ್ತಾ ಇತ್ತು, ಬಟ್ ಮೇಲ್ಗಡೆ ನ್ಯೂಮರೇಟರ್ ಇರೋದ್ರಿಂದ ಅದೇನಿದೆ ಅದನ್ನ ಬರ್ಕೋಬೇಕು. ಅದೇ ತರ ಪ್ಲಸ್ secant a plus 1 secant a plus 1 get cancel ಉಳಿದಿದ್ದೇನು secant a minus 1 ಆಫ್ ನ್ಯೂಮರೇಟರ್ ದಟ್ ಈಸ್ secant a. ಈ ಸ್ಟೆಪ್ ಅರ್ಥ ಆಯ್ತಾ? ಇನ್ನೊಮ್ಮೆ ಬಾರಿ ಹೇಳ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ನೋಡಿ, ಫ್ರಾಕ್ಷನ್ ಅಲ್ಲಿ ಸಾಲ್ವ್ ಮಾಡಬೇಕಾದಾಗ ಫಸ್ಟ್ ಡಿನಾಮಿನೇಟರ್ secant a minus 1 secant a minus 1 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು secant a plus 1 ಇಂಟು ಇಟ್ಸ್ ನ್ಯೂಮರೇಟರ್ ಪ್ಲಸ್ secant a plus 1 secant a plus 1 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು secant a minus 1 ಇಂಟು ಇಟ್ಸ್ ನ್ಯೂಮರೇಟರ್. ದಟ್ಸ್ ಇಟ್. ಸೊ ಆಲ್ಮೋಸ್ಟ್ 50% ಪ್ರಾಬ್ಲಮ್ ಮುಗಿದೋಯ್ತು. ನೆಕ್ಸ್ಟ್ ಏನಿದ್ರು ಜಸ್ಟ್ ಕ್ಯಾಲ್ಕುಲೇಷನ್ ಅಷ್ಟೇ. ಮಲ್ಟಿಪ್ಲೈ ಮಾಡಿ secant a into secant a is secant square a plus secant a into 1 is secant a. ಮಧ್ಯ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. then secant a into secant a once again secant square a minus secant a whole divided by once again denominator ಯಾವ ತರ ಇದೆ a plus b of a minus b, that is nothing but a square minus b square, that is secant square a minus 1. ಇಷ್ಟು ಕ್ಲಿಯರಾ? Okay, now see here, either side secant a get cancel, secant a cancel ಆಗುತ್ತೆ, plus or minus. Now secant square a plus secant square a is 2 secant square a. Now comes to the denominator. What is secant square a minus 1? Obviously it is tan square a. ಆಲ್ರೆಡಿ ಕಲ್ತಿದ್ದೀರಾ, ಈಕ್ವೇಶನ್ ಕಲ್ತಿದ್ದೀರಾ, ಹೌದಾ? ದಟ್ಸ್ ಇಟ್. ನೋಡಿ, ಆನ್ಸರ್ ಬಂದು ಹೋಯ್ತು, ನನಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಈಸ್ ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇನೆ. ಆನ್ಸರ್ ಬಂತು ನೋಡಿ. ಸೊ secant ಏನಂತ ಬರ್ಕೊಳ್ಳೋಣ 1 by cos, ಹೌದಾ? tan ಏನಂತ ಬರ್ಕೊಳ್ಳೋಣ sin by cos. ದಟ್ಸ್ ಇಟ್. ನೋಡಿ, ಸೊ ಡಿನಾಮಿನೇಟರ್ ಇದೆ, ಮೇಲ್ಗಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ. ಯಾವ ಫಾರ್ಮ್? a divided by b whole divided by c divided by d will be equal to a divided by b into d divided by c. ಹೌದಲ್ಲ? a by b whole divided by c by d will be equal to a by b into d by c. ರೆಸಿಪ್ರೋಕಲ್ ಆಗುತ್ತೆ. ಇಲ್ಲೂ ಅದೇ ಮೆಥಡ್ ಅನ್ನು ಅಪ್ಲೈ ಮಾಡೋಣ. 2 of first 1 by cos square a into this will get reciprocal, nothing but cos square a by sin square a. ಹೌದಾ? ಏನು ಬರ್ತಿದ್ದೀನಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ವೆರಿ ಗುಡ್. ನಾವು ದೀಸ್ ಟು ಗೆಟ್ ಕ್ಯಾನ್ಸಲ್. ಉಳಿದಿದ್ದೇನು 2 of 1 by sin square a. 1 by sin is cosec, so 2 of cosecant square a. So here also LHS is equal to RHS. That's it. ಹಾಗಾದ್ರೆ ಟ್ರಿಕ್ ಏನು? ಎಂಥದಿಲ್ಲ, ಸಿಂಪಲ್. 1 is LCM, ನೆಕ್ಸ್ಟ್ ಈಸ್ ದಿಸ್ ಒನ್ ಈಕ್ವೇಶನ್, ಸ್ಕ್ವೇರ್ ಈಕ್ವೇಶನ್ ಅಂತ ತಗೊಂಡ್ವಿ. ಆಮೇಲೆ ನೆಕ್ಸ್ಟ್ ರೆಸಿಪ್ರೋಕಲ್, ಆರಾಮ್ಸೆ ಸಾಲ್ವ್ ಮಾಡಿ. ಹೌದಾ? ದಟ್ಸ್ ಇಟ್. ಅರ್ಥ ಆಯ್ತಾ? ಕಾಪಿ ದಟ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್. ಸಿ sin a divided by 1 plus cot a minus of cos a divided by 1 plus tan a is equal to sin a minus cos a ಅಂತ ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದು ಟ್ರಿಕ್ ಅನ್ನ ಹೇಳ್ಬಿಡ್ತೀನಿ. ಸೈನ್ ಜೊತೆಗೆ ಕಾಟ್ ಅಥವಾ ಟ್ಯಾನ್ ಯಾವ್ದಾರ ಕಾಂಬಿನೇಷನ್ ಅಲ್ಲಿ ಬಂದ್ರೆ ಯೂಶುವಲಿನ ಪದನ ನೆನ್ಪಿಟ್ಕೋಬೇಕು. ಸೊ ನಾಟ್ 100%, ಯೂಶುವಲಿ ವಿ ವಿಲ್ ಗೋ ವಿತ್ ದ ರೆಸಿಪ್ರೋಕಲ್ ರೇಷಿಯೋ. ಅರ್ಥ ಆಯ್ತಾ? ಅದನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಆರಾಮ್ಸೆ ಆನ್ಸರ್ ಬಂದ್ಬಿಡುತ್ತೆ. ಏನಪ್ಪ ಅದು ನೋಡಿ, sin a divided by 1 plus cot ನ cos a by sin a ಅಂತ ಬರ್ಕೊತೀನಿ, ಮೈನಸ್ cos a divided by 1 plus tan ನ sin a by cos a. ಫಸ್ಟ್ ಸ್ಟೆಪ್ ಇಷ್ಟೇ ಟ್ರಿಕ್. ನೆಕ್ಸ್ಟ್ ಎಲ್ಲ ಬೇಸಿಕ್ ಕ್ಯಾಲ್ಕುಲೇಷನ್ ಅಷ್ಟೇ. ಆನ್ಸರ್ ಬಂದೇ ಹೋಯ್ತು, 4 ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ. ನೋಡಿ, ಇದು ಕನ್ಫ್ಯೂಷನ್ ಆಗ್ದಲೇ ಇದಕ್ಕೆ ಎಲ್ಸಿಎಂ ತಗೊಂಡು ಸರ್ಕಸ್ ಮಾಡಿಬಿಟ್ಟಿರ ಆಮೇಲೆ. ಸೊ ಆಮೇಲೆ ನೀವು 10 ಪೇಜ್ ಬರೆದ್ರೆ ಆನ್ಸರ್ ಬರ್ತಲೇ ಇರುತ್ತೆ. ಓಕೆನಾ?
ನೆಕ್ಸ್ಟ್ ಸಿ ಹಿಯರ್, ಇದು ಏನು ಕಾಣಿಸ್ತಾ ಇದೆ ನಿಮಗೆ? ಸೊ ವಾಟ್ ಯು ಆರ್ ಸೀಯಿಂಗ್ ಹಿಯರ್, ಫಸ್ಟ್ ಕ್ಲಿಯರ್ ದೀಸ್ ಟು, ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್. ನೋಡಿ, ನ್ಯೂಮರೇಟರ್ ಹಾಗೆ ಸೈನ್ ಎ ಡಿವೈಡೆಡ್ ಬೈ, ಏನು ಇಲ್ಲ ಅಂದರೆ ಡಿನಾಮಿನೇಟರ್ 1 ಇದೆ, 1ಗೂ ಸೈನ್ ಎಗೂ ಎಲ್ ಸಿ ಎಮ್ ಇಸ್ ಸೈನ್ ಎ. ಹೌದಾ? 1 ಟೇಬಲಲ್ಲಿ ಸೈನ್ ಎ ಟೈಮ್ಸ್ ಬರುತ್ತೆ, ಪ್ಲಸ್ ಸೈನ್ ಎ ಟೇಬಲ್ಲಿ ಸೈನ್ ಎ 1 ಟೈಮ್ ಬರುತ್ತೆ. ಸೊ ಇಟ್ ಈಸ್ ಲೈಕ್ ದಿಸ್. ಐ ರಿಪೀಟ್ ಒನ್ ಮೋರ್ ಟೈಮ್. ನೋಡಿ, ಇಲ್ಲಿ ಬರೆದು ತೋರಿಸ್ಬಿಡ್ತೀನಿ. 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಅಂತ ಇರೋದು, ಏನಿಲ್ಲ ಅಂದರೆ ಬಂದಿದೆ. 1ಗೂ ಸೈನ್ ಎಗೂ ಎಲ್ ಸಿ ಎಮ್ ಏನಪ್ಪ? ಸೈನ್ ಎ. ಈಗ 1 ಟೇಬಲಲ್ಲಿ ಸೈನ್ ಎ ಟೈಮ್ಸ್ ಬರುತ್ತೆ, ಸೈನ್ ಎ ಟೈಮ್ಸ್ ಬರುತ್ತೆ, ಇಂಟು ಇಟ್ಸ್ ನ್ಯೂಮರೇಟರ್ ನಥಿಂಗ್ ಬಟ್ 1, ಪ್ಲಸ್ ಸೈನ್ ಎ ಟೇಬಲಲ್ಲಿ ಸೈನ್ ಎ ಕ್ಯಾನ್ಸಲ್, ಮೀನ್ಸ್ ಸೈನ್ ಎ ಗೆಟ್ ಕ್ಯಾನ್ಸಲ್, ಉಳಿದೇನು? ಕಾಸ್ ಎ. ದಟ್ಸ್ ಇಟ್. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡೋದು ಅಂತ? ಓಕೆ, ಲೆಟ್ ಮಿ ಅರೇಂಜ್ ದಿಸ್ ಒನ್. ಓಕೆ, ಅಪ್ಲೈ ದ ಸೇಮ್ ಥಿಂಗ್ ಹಿಯರ್. ಸೊ ಕಾಸ್ ಎ ನ್ಯೂಮರೇಟರ್ ಹಾಗೆ ಬಿಟ್ಬಿಡಿ, ಮುಟ್ಟಕ್ಕೆ ಹೋಗ್ಬಿಡಿ ನ್ಯೂಮರೇಟರ್ನ. ಸೊ ಕಾಸ್ ಎ ಇಸ್ ದ ಎಲ್ ಸಿ ಎಮ್. ಸೊ ಏನು ಬಿಡಿತು? ಕಾಸ್ ಎ ಪ್ಲಸ್ ಸೈನ್ ಎ. ಹೌದಾ? ನಾವು ಸಿ ಹಿಯರ್, ದಿಸ್ ವಿಲ್ ಗೋ ಹಿಯರ್ ಆಸ್ ಮಲ್ಟಿಪ್ಲಿಕೇಶನ್. ಗೊತ್ತಿದೆಲ್ಲ, ಮತ್ತೆ ಪ್ರೀವಿಯಸ್ ಪ್ರಾಬ್ಲಮ್ ಅನ್ನು ಮಾಡಿದ್ವಿ. ಸೊ ಹಾಗಾದರೆ ಏನಾಯಿತು? ನ್ಯೂಮರೇಟರ್ ಸೈನ್ ಎ ಇಂಟು ಸೈನ್ ಎ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಮೈನಸ್ ಕಾಸ್ ಮೇಲೆ ಹೋಯಿತು, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ, ಇನ್ನು ಕಾಸ್ ಎ ಪ್ಲಸ್ ಸೈನ್ ಎ ಇದೆ, ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಸೈನ್ ಎ ಪ್ಲಸ್ ಕಾಸ್ ಎ ಅಂತಲೇ ಬರೆದ್ಬಿಡಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಎಲ್ ಸಿ ಎಮ್. ಹೌದಾ? ಬೇಡ, ಎಲ್ ಸಿ ಎಮ್ ಎತ್ತೆ ಮಾಡೋಣ, ಡಿನಾಮಿನೇಟರ್ ಸೇಮ್ ಇದೆ, ಜಸ್ಟ್ ಆ್ಯಡ್ ಇಟ್ ಅಷ್ಟೇ. ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ, ದೆನ್ ನ್ಯೂಮರೇಟರ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಆನ್ಸರ್ ಬಂತು. ಮತ್ತೆ ಸರ್ಕಸ್ ಮಾಡಬೇಡಿ, ಸೈನ್ ಸ್ಕ್ವೇರ್ ಇದೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ತಗೊಂಡು ಸರ್ಕಸ್ ಮಾಡಬೇಡಿ. ದಿಸ್ ಇಸ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಹೌದಾ? ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಅದು ನ್ಯೂಮರೇಟರ್ಗೆ ಅಪ್ಲೈ ಮಾಡಿಬಿಡಿ, ಆನ್ಸರ್ ಸಿಕ್ಕೋಯ್ತು. ನೋಡಿ, ಏನು? ಸೈನ್ ಎ ಪ್ಲಸ್ ಕಾಸ್ ಎ ಆಫ್ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ. ನೋಡಿ, ಕ್ಯಾನ್ಸಲ್. ಬರೀ ಖುಷಿ ಅಲ್ಲ ಕ್ಯಾನ್ಸಲ್ ಮಾಡಲಿಕ್ಕೆ? ಕ್ಯಾನ್ಸಲ್ ಉಳಿದಿದೆ. ನೆಕ್ಸ್ಟ್ ಇಸ್ ಸೈನ್ ಎ ಮೈನಸ್ ಕಾಸ್ ಎ. ಸ್ಟೂಡೆಂಟ್ಸ್ಗೆ ಯಾವ್ದು ಖುಷಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕ್ಯಾನ್ಸಲಿಂಗ್ ಮಾತ್ರ ಎಲ್ಲರೂ ಫ್ರೀ ಖುಷಿ ಅನಿಸುತ್ತೆ. ಅಂತ ಸಿಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿಬಿಟ್ಟಿರ. ದಟ್ಸ್ ಇಟ್ ನಾ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ LHS is equal to RHS. That's it. Clear? ಅರ್ಥ ಆಯ್ತಾ? ಓಕೆ, ಕಾಪಿ ದಟ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಬಂತು ನೋಡಿ, 4 ಮಾರ್ಕ್ಸ್ ಕ್ವಶನ್. ಏನಪ್ಪ ಇದೆ? ಸೈನ್ ಎ ಪ್ಲಸ್ ಕಾಸ್ ಎ ಆಫ್ ಕೋಸಿಕೆಂಟ್ ಎ ಮೈನಸ್ secant A should be proved that the value should be equal to cosec A into secant A minus 2 tan A. ದೊಡ್ಡ ನಂಬರ್ ಇದೆ ಅಂತ ಕನ್ಫ್ಯೂಷನ್ ಆಗಬೇಡಿ, ಸಿಂಪಲ್ ಆಗಿ ಸಾಲ್ವ್ ಮಾಡೋಣ. ನೋಡಿ, ಅಬ್ಸರ್ವ್ ಮಾಡಿ, ಸೈನ್ ಕಾಸ್ ಕೋಸೆಕ್ ಸೀಕೆಂಟ್ ಇದೆ. ಸೊ ನಮ್ಗೆ ಇಲ್ಲೇ ಸಿಕ್ಕೋದು ಕ್ಲೂ. ಕೋಸೆಕ್ ಮತ್ತು ಸೀಕೆಂಟ್ ಇದೆಯಲ್ಲ, ಅದನ್ನ ರೆಸಿಪ್ರೋಕಲ್ ರೇಷಿಯೋ ತಗೊಂಡ್ಬಿಡೋಣ. ಸೊ ಸಿಂಪಲ್ ಆಗಿ 5 ರಿಂದ 6 ಸ್ಟೆಪ್ಪಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ನೋಡಿ, ಏನು ಗೊತ್ತಾ, ಸಿಂಪಲ್ ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಹಾಗೆ ಬರ್ಕೋತೀನಿ. ಆಫ್ ನೋಡಿ, ಕೋಸೆಕ್ನ 1 ಬೈ ಸೈನ್ ಎ ಮೈನಸ್ ಸೀಕೆಂಟ್ನ 1 ಬೈ ಕಾಸ್ ಎ. 1 ಬೈ ಕಾಸ್ ಎ ಫಸ್ಟ್ ಸ್ಟೆಪ್. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಎಲ್ ಸಿ ಎಂ. ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಆಫ್ ಹಿಯರ್ ಸೈನ್ ಎ ಆಫ್ ಕಾಸ್ ಎ ಎಲ್ ಸಿ ಎಂ. ಉಳಿದೇನು? ಸೈನ್ ಎನ್ ಹೋದರೆ ಕಾಸ್ ಎ ಮೈನಸ್ ಕಾಸ್ ಎಲ್ಲಿ ಕಾಸ್ ಎ ಹೋದರೆ ಸೈನ್ ಎ. ದಾಟ್ಸ್ ಇಟ್, ಸಿಂಪಲ್ ಹೇಳಿಕೊಟ್ಟಿದ್ದೀನಿ. ಓಕೆನಾ? ಈಗ ಅಬ್ಸರ್ವ್ ಮಾಡಿ, ಪ್ರಾಡಕ್ಟ್ ಇರೋದ್ರಿಂದ ಇದನ್ನ ಅಬ್ಸರ್ವ್ ಮಾಡಿ, ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಹೌದಾ? ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಕಾಣಿಸ್ತಾ? ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ
ಓಕೆ, ಹಾಗಾದರೆ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್. ಓಕೆ ಓಕೆ ಓಕೆ, ಹಾಂ 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 ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ. ಯಾಕೆ ಮಾಡೋಕ್ಕೆ ಬರಲ್ಲ ಹೇಳಿ? ಇಲ್ಲಿ ಎ ಸೈನ್ ಇದೆ, ಬಿ ಕಾಸ್ ಇದೆ, ಇಲ್ಲಿ ಉಲ್ಟಾ ಇದೆ. ಸೊ ಉಲ್ಟಾ ಇದ್ದಾಗ ಹೇಗೆ ಮಾಡೋದು ನೋಡಿ ಹೇಳಿಕೊಡ್ತೀನಿ. ಎ ಪ್ಲಸ್ ಬಿ ಇದೆ, ಇಲ್ಲಿ ಬಿ ಮೈನಸ್ ಎ ಇದೆ. ನಮ್ಮ ಫಾರ್ಮುಲಾ ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ. ಸೊ ಇದನ್ನ ಸಾಲ್ವ್ ಮಾಡೋಕ್ಕೆ ನಾವು ಮೈನಸ್ ಫ್ಯಾಕ್ಟರ್ ಕಾಮನ್ ತೆಗೆದುಬಿಡ್ಬೇಕು, ಹೌದಾ ಸರ್? ಕಾಮನ್ ಫ್ಯಾಕ್ಟರ್ ಮೈನಸ್ ಕನ್ಫ್ಯೂಷನ್ ಆಗುತ್ತೆ. ಇನ್ನೂ ಒಂದು ಈಸಿ ಮೆಥಡ್ ಮಾಡೋಣ. ಇನ್ನು ಬಿ ಪ್ಲಸ್ ಸಿ ಅಂತ ಬರ್ಕೊಳ್ರು ಅಷ್ಟೇ. ಅಯ್ಯೋ ನಿಮ್ಮ 2 + 3 3 + 2 ಕಾಂಪಿಟೇಟಿವ್ ಅಲ್ವಾ? ನೋಡಿ ಒಂದೇ ಸ್ಟೆಪ್. ಸೊ ನೋಡಿ ಕನ್ಫ್ಯೂಷನ್ ಆಗಬೇಡಿ, ಮತ್ತೆ ಹೇಳ್ತೀನಿ. ಈ ಥರ ಸಣ್ಣ 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 ಟ್ರಿಕ್ ನೆನ್ಪಿಟ್ಕೊಂಡ್ರೆ ದೊಡ್ಡ 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 ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ಬೋದು. ನೋಡಿ ಹೇಳ್ತೀನಿ. ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಹೌದಾ? ನಾವು ಸಿ ಎ ಪ್ಲಸ್ ಬಿ, ಇಲ್ಲಿ ಏನಿದೆ ಬಿ ಮೈನಸ್ ಎ ಇದೆ, ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಲಿಕ್ಕೆ ಬರಲ್ಲ. ಸೊ ಹಾಗೆ ಏನ್ ಬರ್ಕೊಳ್ಳೋಣ, ಈ ತರ ಬರ್ಕೊಬೋಣ. ನೋಡಿ ಬಿ ಪ್ಲಸ್ ಎ ಅಂತ ಬರ್ಕೊಬೋಣ. ಬಿ ಪ್ಲಸ್ ಎ ಆಫ್ ಬಿ ಮೈನಸ್ ಎ ಇಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ದಟ್ಸ್ ಇಟ್. ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ, ಹೌದಾ? ಸೊ ಅಪ್ಲೈ ದಿಸ್ ಒನ್ ಹಿಯರ್. ಏನಂತ ಬರ್ಕೋತೀಯಾ? cos A plus sin A of cos A minus sin A whole divided by sin A into cos A. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಟ್ರಿಕ್, ಈಸಿ ಟ್ರಿಕ್. ನೋಡಿ ಮತ್ತೆ ಹೋಗ್ಬಿಡುತ್ತೆ ಸಾಲ್ವ್ ಮಾಡಬೇಕಾದಾಗ. ಸೊ ಇದು ಮರಿತೀರಾ, ಡೈರೆಕ್ಟಾಗಿ ಬರೀತೀರಾ, ಎಷ್ಟು ಬರೆದ್ರೂ ಆನ್ಸರ್ ಬರಲ್ಲ. ಆಮೇಲೆ ಏನೋ ಅಡ್ಜಸ್ಟ್ ಮಾಡಿ ಬರೀತೀರಾ, ಮಾರ್ಕ್ಸ್ ಬರಲ್ಲ. ನೋಡಿ ಇಷ್ಟೇನೆ. ಸೊ ಇದು ಚೇಂಜ್ ಆಯಿತು. ನೋಡಿ ಇದು ಎ ಪ್ಲಸ್ ಬಿ ಆಫ್ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಷ್ಟೇ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎ ಆಫ್ ಕಾಸ್ ಎ. ನೋಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ 1. ಹಾಗಂತ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ 1 ಅಂತ ಬರೆದ್ಬಿಟ್ಟಿರಾ? ನೋ, ಇಟ್ ಈಸ್ ರಾಂಗ್. ಹಾಗಾದ್ರೆ ಏನು ಬರ್ಕೊಳ್ಳೋಣ? ಕಾಸ್ ಸ್ಕ್ವೇರ್ ಎನ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಂಬಿಡೋದು ಅಷ್ಟೇ. ಎಂತ ಬರ್ಕೋಬೇಕು ಹೇಳಿ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಾಸ್ ಸ್ಕ್ವೇರ್ ಎ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಬರ್ಕೊಳ್ಳಿ, ಉತ್ತರ ಬಂತು. ನೋಡಿ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಏನಂತ ಬರ್ಕೋಬೇಕು ನಾನೀಗ? 1 ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಆಫ್ ಕಾಸ್ ಎ. ಆನ್ಸರ್ ಬಂತು, ಅಲ್ಲಿ ಕಾಣಿಸ್ತಾ ಇದೆ, ಆನ್ಸರ್ ಬಂತು. ನೋಡಿ ಇದೇನಾಯ್ತು? 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಓಕೆನಾ? ಕ್ಲಿಯರಾ? ನೋಡಿ ಮಕ್ಕಳ, ಸಾಮಾನ್ಯ ಸ್ಟೂಡೆಂಟ್ಸ್ ಇಲ್ಲಿಗೆ ಬಂದು ಸ್ಟಕ್ ಆಗಿಬಿಡ್ತಾರೆ. ಸ್ಟಕ್ ಆಗಲೇಬೇಡಿ. ಇಲ್ಲಿ ತನಕ ಬಂದ್ರಿ ಅಲ್ಲ, ನೋಡಿ ಆನ್ಸರ್ ಏನು ಬೇಕು? ಕೋಸಿಕೆಂಟ್ ಇಂಟು ಸೀಕೆಂಟ್. ನೋಡಿ ಇಲ್ಲಿ ಸಿಕ್ಕಿದೆ ಆನ್ಸರ್ ಅಷ್ಟೇ. ನೆಕ್ಸ್ಟ್ ಟ್ಯಾನ್, ಅದು ಕೂಡ ಸಿಕ್ಕಿದೆ. ಏನ್ ಟ್ರಿಕ್ ಇಲ್ಲಿ? ಜಸ್ಟ್ ಸ್ಪ್ಲಿಟ್ ದ ಡಿನಾಮಿನೇಟರ್ನ 1 ಮತ್ತೆ ಇದ್ರ ಮಧ್ಯೆ ಸ್ಪ್ಲಿಟ್ ಮಾಡಿ ಮುಗಿದೋಯ್ತು, ಆನ್ಸರ್ ಸಿಕ್ತು. ನೋಡಿ 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ, ಮಧ್ಯ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 2 ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಇಷ್ಟೇ ಟ್ರಿಕ್. ಏನು ಮಾಡಿದೆ ನಾನು? ಸೊ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿದೆ. ನೀವು ಕೇಳ್ಬೋದು, ಸರ್ ಎಕ್ಸಾಮಲ್ಲಿ ಹೇಗೆ ಫ್ಲಾಶ್ ಆಗುತ್ತೆ? ವೆರಿ ಸಿಂಪಲ್. RHS ಅನ್ನ ನೋಡಿ, ಕೋಸೆಕ್ ಎ ಇಂಟು ಸೀಕೆಂಟ್ ಎ. ನೋಡಿ ಇಲ್ಲಿದೆ 1 ಬೈ ಸೈನ್ 1 ಬೈ ಕಾಸ್. ಸೊ ಕೋಸೆಕ್ ಇಂಟು ಸೀಕೆಂಟ್ ಆನ್ಸರ್ ಬಂದ್ಬಿಟ್ಟಿದೆ ನಮಗೆ. ಸೊ ಬಟ್ ಏನಲ್ಲಿ ನಾವು ಎಡವಟ್ ಮಾಡ್ಕೊಳ್ಳೋದು? ಸೊ ಇಷ್ಟು ಬರೀತೀರಾ, ಇಷ್ಟು ಬರೆದ್ಮೇಲೆ ಅಯ್ಯೋ ಸೈನ್ ಎಕ್ಸ್ ಸ್ಕ್ವೇರ್ ಇದೆ, ಮತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಹಾಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು, ಬೇಡ, ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಸ್ಪ್ಲಿಟ್ ದ ಡಿನಾಮಿನೇಟರ್ ಇಂಟು 2 ಪಾರ್ಟ್ಸ್. ನೋಡಿ
1 by sine, 1 by cos. 1 by sine is cosecant A into 1 by cos is secant A minus. ನೋಡಿ sin 1 time ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು sin by cos 2, sin by cos is tan A, ಮುಗಿದೋಯ್ತು. ಸೊ LHS is equal to RHS. That's it. ಹೌದಾ? ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೀವು ಗಮನ ಇಟ್ಟು ನೋಡಬೇಕಾದಂತಹ ಟರ್ನ್ ಎಲ್ಲೆಲ್ಲಿ ಒಂದು, ಇದು ವೆರಿ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಸಾಲ್ವ್ ಮಾಡ್ತಿದ್ದಾಗ, ಎಲ್ಲಿ ಚೇಂಜಸ್ ರಿಕ್ವೈರ್ಡ್ ಇದೆ. ಸೊ RHS ಅನ್ನ ಗಮನಿಸ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದು ಒಂದು ಸಿಕ್ತು. ಆಮೇಲೆ ಸೆಕೆಂಡ್ ಟರ್ನ್ ಈಸ್ ಹಿಯರ್, ದಿಸ್ ಪಾರ್ಟ್. ಇವೆರಡು ಪಾರ್ಟನ್ನು ಪಕ್ಕ ಸಾಲ್ವ್ ಮಾಡಿದ್ರೆ ನೋಡಿ, ಜಸ್ಟ್ 2 to 3 minutes 4 marks ಮುಗಿದೋಯ್ತು ಕತೆ. ಕ್ಲಿಯರಾ? ಕನ್ಫ್ಯೂಷನ್ಸ್ ಇಲ್ವಾ? ದಟ್ಸ್ ಇಟ್. ಕಾಪಿ ದಟ್. ಸ್ಟೂಡೆಂಟ್ಸ್ ನೋಡಿ ಬಂತು ದೊಡ್ಡ ಪ್ರಾಬ್ಲಮ್. ನೋಡಿ ಏನು ಹೇಳ್ತಾ ಇದೆ ಇಲ್ಲಿ. ಫ್ಯಾಕ್ಟರೈಸ್ sin cube A plus cos cube A, hence prove that sin cube A plus cos cube A divided by sin A plus cos A is equal to plus sin A cos A is equal to 1 ಅಂತ ಪ್ರೂವ್ ಮಾಡಬೇಕು. ಪ್ಯಾನಿಕ್ ಹಾಕ್ಬಿಡಿ, ಸಿಂಪಲ್. ಆಲ್ಜಿಬ್ರಾಯಿಕ್ ಐಡೆಂಟಿಟಿಯಲ್ಲಿ ಇನ್ನೊಂದು ಎಕ್ಸ್ಟ್ರಾ, a cube plus b cube is equal to a plus b of a square minus ab plus b square. ಇದೊಂದು ಫಾರ್ಮುಲಾನ ಮತ್ತೆ ಇದ್ರ ಜೊತೆ ಆ್ಯಡ್ ಮಾಡ್ಕೊಂಬಿಡಿ. a cube plus b cube is equal to a plus b of a square minus ab plus b square. ಓಕೆನಾ? ಹಾಗಾದರೆ just substitute here. a ಜಾಗದಲ್ಲಿ sin, b ಜಾಗದಲ್ಲಿ cos. ಹಾಗಾದರೆ sin a plus cos a of sin square a plus sin a cos a plus cos square a plus b of a square minus ab plus b square. That's it. This is the first step. ಸೊ ಮತ್ತೆ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಫ್ಯಾಕ್ಟರೈಸ್ ಮಾಡಲಿಕ್ಕೆ ಕೇಳಿದ್ದಾರೆ ನಮಗೆ sin cube A plus cos cube A na. So this is of the form a cube plus b cube, a plus b of a square minus ab plus b square, a plus b of a square minus ab plus b square. ಇಲ್ಲಿ ಅಬ್ಸರ್ವ್ ಮಾಡಿ, sin square a plus cos square a is 1. ಹಾಗಾದರೆ ಏನಾಯ್ತು ಇದು? sin a plus cos a of 1 minus sin a cos a. Call it as equation number 1. ಏನು ಮಾಡಿದೆ ಅರ್ಥ ಆಯ್ತು? ಏನಿಲ್ಲ, ಒಂದೇ ಸ್ಟೆಪ್. ಒಂದು ಫಾರ್ಮುಲಾ ಬರ್ಕೊಂಡೆ, ಸಬ್ಸ್ಟಿಟ್ಯೂಷನ್ ಮಾಡಿದೆ. ಇಲ್ಲಿ ಇನ್ನೇನು ಚೇಂಜಸ್ ಇಲ್ಲ. sin square a plus cos square a 1 ಅಂತ ಗೊತ್ತಾಯ್ತು, ಮೈನಸ್ sin a cos a ಬರ್ತಿದ್ದೀನಿ. ದಟ್ಸ್ ಇಟ್. ಕ್ಲಿಯರಾ? ಇದು ಫಸ್ಟ್ ಪಾರ್ಟ್. ಯಾವ ಪಾರ್ಟ್? ಫ್ಯಾಕ್ಟರೈಸ್ ಪಾರ್ಟ್. ಈಗ ಪ್ರೂವ್ ದಟ್ ಪಾರ್ಟಿಗೆ ಬಂದ್ಬೇಡ. ಪ್ರೂವ್ ದಟ್ ಪಾರ್ಟಿಗೆ ಏನು ಕೇಳಿದರೆ ಬರ್ಕೊಂಡ್ಬಿಡ್ತೀನಿ ಅನಿಸ್ತೀನಿ ನೋಡಿ. sin cube a plus cos cube a whole divided by sin a plus cos a plus sin a cos a is equal to 1 ಅಂತ ನಾವು ಪ್ರೂವ್ ಮಾಡಬೇಕು. ನೋಡಿ, ಫಸ್ಟ್ ಸ್ಟೆಪ್ using 1 in the above equation. ಯಾಕಪ್ಪ? ಆಲ್ರೆಡಿ sin cube a plus sin cos cube a ಗೊತ್ತು ನನಗೆ. ಈ ಜಾಗದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿದೆ ನೋಡಿ, ಅದು ಏನಿದೆ? ಅದು ನಿಧಾನಕ್ಕೆ ಬರ್ಕೋಬೇಕು. sin a plus cos a of 1 minus sin a cos a whole divided by ಇದು sin a plus cos a plus ಉಳಿದಿತ್ತು ಈ ಪಾರ್ಟ್ sin a plus cos a is equal to 1 ಬರೆದ್ಬಿಟ್ಟು, sin a into cos a is equal to 1 ಬರೆದ್ಬಿಟ್ಟಿರ. ಆಮೇಲೆ
ಇಸ್ ಈಕ್ವಲ್ ಟು 1 ಪ್ರೂವ್ ಮಾಡಬೇಕು. ಮಾಡೋಣಂತೆ. ನೋಡಿ, ನಂಗೆ ಗೊತ್ತಾಯ್ತು ನಿಮ್ಗೆ ಆನ್ಸರ್ ಬಂದಿದೆ ಅಂತ. ನೋಡಿ, ಹೊಡೆದಾಕಿ. ಈವನ್ ಐ ಫೀಲ್ ಮೋರ್ ಕಂಫರ್ಟಬಲ್. ಸೊ ಹೊಡೆದಾಕ್ಬಿಡಿ. ಉಳಿದಿದ್ದೇನಪ್ಪ? 1 ಮೈನಸ್ ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ. ಮತ್ತೆ ನೋಡಿ ಬಂದು ಹೊಡೆದಾಕಿ. ಪ್ಲಸ್ ಮೈನಸ್ ಕ್ಯಾನ್ಸಲ್. ಉಳಿದಿದ್ದೇನು? 1. ದಟ್ಸ್ ಇಟ್. LHS is equal to RHS. ನೋಡಿದ್ರಾ? ಸೊ 4 ಮಾರ್ಕ್ ಕ್ವಶನ್ಸ್ಗೆ ಕೇಳಿದ್ದಾರೆ ಇದನ್ನ. ಸೊ ವೆರಿ ಸಿಂಪಲ್. ಈ ಪದ ನೋಡ್ತಿದ್ದಂಗೆ ಪ್ಯಾನಿಕ್ ಆಗಿಬಿಡ್ತೀರಾ. ಒಬ್ಬ ಫ್ಯಾಕ್ಟ್ರೈಸ್ ಕೊಟ್ಟಿದ್ದಾನೆ, ಪ್ರೂವ್ ದಟ್, ಏನೇನೋ ಇದೆ, ಎಂಥದ್ದು ಇಲ್ಲ, ಸಿಂಪಲ್ ಆಗಿದೆ. ಹಾಗಾದರೆ ಇಲ್ಲಿ ತಿಳ್ಕೊಬೇಕಾಗಿರೋದೇನು? ಈಕ್ವೇಶನ್. ಇದು ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಒಂದನ್ನೇ ಯೂಸ್ ಮಾಡೋ ನಾನು. ಇನ್ನೆಲ್ಲದು ಬೇಸಿಕ್ ಕ್ಯಾಲ್ಕುಲೇಷನ್ ಅಷ್ಟೆ. ಕ್ಲಿಯರಾ? ಅರ್ಥ ಆಯ್ತಾ? ಕಾಪಿ ದಟ್. Students, now see here. See, in this question, observe. First, find ಏನು? sin a plus cosecant a whole square. First one. Second one, cos a plus secant a whole square. ಆಮೇಲೆ hence prove that these two sum is equal to 7 plus tan square a plus cot square a ಅಂತ ಕೊಟ್ಟಿದ್ದಾರೆ. ಏನು ಇಲ್ಲ, ಕ್ವಶನ್ ನೋಡಲಿಕ್ಕೆ ದೊಡ್ಡದಿದೆ ಅಷ್ಟೇ. ಕ್ವಶನ್ ಇಸ್ ವೆರಿ ಮಚ್ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಎಂಥದ್ದು ಇಲ್ಲ. ನೋಡಿ, a plus b whole square, a plus b whole square, equation 1 into sum, ಆನ್ಸರ್ ಸಿಕ್ಬಿಡುತ್ತೆ ಅಷ್ಟೇ. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. a plus b whole square, a plus b whole square, ಎರಡನ್ನ ಸಮ್ ಮಾಡಿ ಇದು ಉತ್ತರ ಬರುತ್ತೆ. ಮುಗೀತು. ಮಾಡೋಣ ಹಂಗಾರೆ. ಫಸ್ಟ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ a plus b whole square. So a square plus b square plus 2ab. a square plus b square plus 2ab. ನೋಡಿ, ಇದು ಬಂದಿದ್ದಂಗೆ ಸಿಂಪಲ್ ಪಟ್ ಅಂತ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಬಟ್ ಒಂದು ಸ್ಟೆಪ್ ಮಾಡೋಣ. cosec can be written as 1 by sin. ಹೌದಾ? ಹಾಗಾದರೆ sin square a plus cosecant square a plus 2 sin a into 1 by sin a. ಕ್ಯಾನ್ಸಲ್. ಕ್ಯಾನ್ಸಲ್. ಉಳಿದಿದ್ದೇನೆ. ಅಯ್ಯೋ, ಏನೇ ಬಿಟ್ಟಿದೆ. ಓಕೆ, ನಾವು ಸಿ ಹಿಯರ್, which is equal to sin square a plus cosecant square a plus 2. This is the value of a. ಮತ್ತೆ equation 1 ಅಂತ ಬರ್ಕೋಬೇಡಿ, ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. So this is a. ಆಯ್ತಾ? ನೆಕ್ಸ್ಟ್, solve the same thing for b. ನೋಡಿ, a plus b whole square. So a square plus b square plus 2 into a into b. ಡೈರೆಕ್ಟ್ ಬರೆದ್ಬಿಡ್ಲಾ? ಡನ್. ನೋಡಿ, ಏನು ಬರೆಯೋದು? cos square a plus secant square a plus 2. ಇವೆರಡು ಹೋಯ್ತು. ಸೇಮ್ ಆಸ್ ದ ಪ್ರೀವಿಯಸ್ ಒನ್. ದಿಸ್ ಇಸ್ ಬಿ. ನೋಡಿ, ಫೈಂಡ್ ಮಾಡಾಯ್ತು, ಮುಗಿದಾಯ್ತು ಇದರ ಕತೆ. ಉಳಿದಿದ್ದೇನು? ಪ್ರೂವ್ ದಟ್ ಅಂದ್ರೇನು? ಇವೆರಡರ ಸಮ್ ಅಂದರೆ a plus b is equal to this one ಅಂತ ಪ್ರೂವ್ ಮಾಡಬೇಕು. ಏನಂತ ಪ್ರೂವ್ ಮಾಡಬೇಕು? ಟು ಪ್ರೂವ್ a plus b is equal to 7 plus tan square a plus cot square a ಅಂತ ಪ್ರೂವ್ ಮಾಡಬೇಕಷ್ಟೇ. ಸೊ ಹಾಗೆ ನಮಗೆ ಏನು ಗೊತ್ತು, ಬಿನೂ ಗೊತ್ತು. ಬರ್ಕೊಳ್ಳೋಣ. ನೋಡಿ, sin square a ಪ್ಲಸ್ cosecant square a ಪ್ಲಸ್ 2 ಯಾವುದು? a ಪ್ಲಸ್ ಬಿಗೆ ಬಂದ್ಬಿಡೋಣ. cos square a ಪ್ಲಸ್ secant square a ಪ್ಲಸ್ 2. ಪಕ್ಕನ ಏನು ಬರ್ಕೊಂಡೆ ಗೊತ್ತಾಯ್ತಾ? a ಪ್ಲಸ್ ಬಿ ಇಷ್ಟು a ಪ್ಲಸ್ ಇಷ್ಟು ಬಿ. ಸೊ ಇಷ್ಟು a ಇಷ್ಟು ಬಿ. ಮುಗಿತಾ? ನೋಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಗ್ರೂಪ್ ಮಾಡ್ಕೊಂಬಿಡಿ. ಫಸ್ಟು ನೋಡಿ, ಸೈನು ಕಾಸು ಸಿಕ್ತು, ಬರ್ಕೊಂಬಿಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. 2 plus 2 plus 4 ಪ್ಲಸ್ ನೋಡಿ, cosecant square a ಫಸ್ಟ್ ಬರ್ಕೊಂಬಿಡೋಣ. cosecant square a ಪ್ಲಸ್
ಸೀಕೆಂಟ್ ಸ್ಕ್ವೇರ್ ಏನು ಮಾಡಿಲ್ಲ, ಅರೇಂಜ್ ಮಾಡ್ಕೊಂಡಿದ್ದೀನಿ ನನಗೆ ಹೇಗೆ ಬೇಕೋ ಹಾಗೆ. ಸೊ ನೆಕ್ಸ್ಟ್ ನೋಡಿ, ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ 1 ಪ್ಲಸ್ 4 ಪ್ಲಸ್ cosecant square a can be written as, okay, see here, 1 plus 4 ಇಲ್ಲಿ ಬರೋಣ. So this is 1 plus cot square a plus 1 plus tan square a. So ಯಾವಾಗ ಸುಲಭ ಆಗುತ್ತೆ ನಮಗೆ, when we know the equation ಗೊತ್ತಿದ್ರೆ ಸುಲಭ ಆಗುತ್ತೆ ನೋಡಿ. 1 plus 4 plus 1 plus 1 ನಂಬರ್ ಸಿಕ್ಬಿಡ್ತು, 4 plus 3 7 ಸಿಕ್ಬಿಡ್ತು, ಪ್ಲಸ್ tan square a ಸಿಕ್ತು, ಪ್ಲಸ್ cot square a. So it is 7 plus tan square a plus cot square a. Nothing but LHS is equal to RHS. ನೋಡಿ 4 mark question ಏನು ಕೊಟ್ಟಿದ್ದಾರೆ, ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ a and b. a and b ಅಂದ್ರೆ ಕ್ವಶನ್ ನಾನು ಹೇಳ್ತಾ ಇರೋದು. ಫಸ್ಟ್ ಫೈಂಡ್ a and b, then using that prove that this should come here. 4 mark question. ನೋಡಕ್ಕೆ ಕಾಂಪ್ಲಿಕೇಟ್, ನಥಿಂಗ್ ಇಸ್ ದೇರ್ ಇನ್ ದಟ್ ಒನ್. ಸೊ ಆನ್ ಸ್ಪಾಟ್ ಆರಾಮ್ಸೆ ಸಾಲ್ವ್ ಮಾಡುವಂಥದ್ದು. ಕ್ಲಿಯರಾ? ಕಾಪಿ ದ್ಯಾಟ್. ಬಂತು ನೋಡಿ. ಸಾಮಾನ್ಯ ನಾನು ಅಬ್ಸರ್ವ್ ಮಾಡ್ದಂಗೆ ವೈಲ್ ಟೀಚಿಂಗ್ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ನ ತಂದುಬಿಟ್ಟು, ಸರ್ LHS ಅಲ್ಲಿ ದೊಡ್ಡದುಂಟು, RHS ಅಲ್ಲಿ ಒಂದೇ ಟರ್ಮ್ ಇದೆ, ಈ ಥರ ಇದ್ದಾಗ ಹೇಗೆ ಸಾಲ್ವ್ ಮಾಡೋದು? ಇಟ್ಸ್ ಸಿಂಪಲ್ ಒನ್, ಏನಿಲ್ಲ ನೋಡಿ. ಫಸ್ಟ್ ಅಬ್ಸರ್ವ್ ಮಾಡಿ, ಕಾಸ್ ಸೈನ್ ಕಾಸ್ ಅಲ್ಲಿದೆ, ಸೀಕೆಂಡಲ್ಲಿ ಆನ್ಸರ್ ಬರಬೇಕು, ಬರುತ್ತೆ. ಸೊ ಇಲ್ಲಿ ಏನು ಸರ್ಕಸ್ ಮಾಡಬೇಡಿ, ಡೋಂಟ್ ಟಚ್ ಎನಿಥಿಂಗ್. ಎಲ್ಲ ಸೈನು ಕಾಸು ಸಿಂಪಲ್ ಆಗಿದೆ, ಅದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ, ಏನು ಮುಟ್ಬೇಡಿ. LCM ತಗೊಂಡು ಸಾಲ್ವ್ ಮಾಡಿ, ಪಟ್ ಅಂತ ಆನ್ಸರ್ ಬರುತ್ತೆ. 4 ಮಾರ್ಕ್, ವೆರಿ ಈಸಿ ಟು ಸ್ಕೋರ್. ನೋಡಿ LCM ಏನು, 1 ಪ್ಲಸ್ ಸೈನ್ ಎ ಆಫ್ ಕಾಸ್ ಎ, ಇದು LCM. ಇವೆರಡು ಪ್ರಾಡಕ್ಟ್. ಹೌ ಟು ಸಾಲ್ವ್ ಹೇಳ್ಕೊಟ್ಟಿದ್ದೀನಿ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆದರೆ ಉಳಿದಿದ್ದೇನು, ಕಾಸ್ ಎ, ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ. ಹೇಗೆ ಸರ್? ಇನ್ನೊಂದು ಹೇಳ್ತೀನಿ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಇದು ಫಸ್ಟ್ ಟ್ರಿಕ್. ನಾವು ಸಿ ಹಿಯರ್, ಇನ್ನೇನು ಮಾಡೋಕ್ಕಾಗಲ್ಲ, ಹಾಗೆ ಬರ್ಕೊಳ್ಳಿ. cos square a plus b whole square, a square plus b square plus 2ab whole divided by, ಇದರ ಹಾಗೆ ಬರ್ಕೊಳ್ಳಿ. 1 plus sin a of cos a, ಹಾಗೆ ಬರ್ಕೊಳ್ಳಿ, ಬ್ರಾಕೆಟ್ cos a ಹಾಗೆ ಬರ್ಕೊಳ್ಳಿ. ಬರ್ಕೊಂಡ್ರಾ? ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತು sin square a cos square a, sin square a cos square a, 1 plus 1 plus 2 sin a divided by 1 plus sin a of cos a. ನೋಡಿ ಆನ್ಸರ್ ಬಂತು. ನೋಡಿ 1 plus 1 2 is equal to 2 plus 2 sin a divided by 1 plus sin a of cos a. ಏನು ಕಾಮನ್? 2 ಕಾಮನ್. ಏನು ಉಳಿತು? 1 ಪ್ಲಸ್ sin a, ಡಿನಾಮಿನೇಟರಲ್ಲಿ 1 ಪ್ಲಸ್ sin a ಆಫ್ cos a. ಉಳಿದಿದೆನಾ? ಸಿಂಪಲ್, ಬಂತ ಆನ್ಸರ್. 2 ಇಂಟು 1 ಬೈ cos a, 1 by cos a is secant 2 secant a, LHS is equal to RHS. ನೋಡಿ 4 ಮಾರ್ಕ್ಸ್ ಕಣ್ಣು ಮುಚ್ಚಿ ತಗೊಳ್ಳುವಂಥದ್ದು. ಸೊ ಇಲ್ಲಿ ಸರ್ಕಸ್ ಮಾಡಿಬಿಟ್ಟಿರ, ಆಮೇಲೆ ಏನಾದ್ರು ಸೈನ್ನ ಮತ್ತೆ ಸೀಕೆಂಟಲ್ಲಿ ಕೊಟ್ಟಿದ್ದಾರೆ, ಕಾಸ್ ಇದೆ ಸರ್ 1 ಬೈ ಸೀಕೆಂಟ್ ತಗೊಂಡ್ಬಿಟ್ಟು ನಾವು ಯೋಪ ಮಾಡಿಬಿಟ್ಟಿರ, ಆಮೇಲೆ 10 ಪೇಜ್ ಬೇಕಾಗುತ್ತೆ. ಸೊ ವೆರಿ ಸಿಂಪಲ್, ಈಸಿಯೆಸ್ಟ್ ವೇ. ಫಸ್ಟ್ ಥಿಂಕ್, ಕ್ವಶನನ್ನು ಯೋಚನೆ ಮಾಡಿ RHSಗೆ ಮ್ಯಾಚ್ ಆಗೋ ಥರ ಹೇಗೆ ತಗೊಳ್ರೆ ಬರುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸಿಂಪಲ್ ಆಗಿ ಹೇಳಿಕೊಟ್ಟಿದ್ದೀನಿ. ಕ್ಲಿಯರಾ? ಡೌಟ್ ಇಲ್ವಾ? ಕಾಪಿ
ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಬ್ಲಮ್ 4 ಮಾರ್ಕ್. ಈ ಪ್ರಾಬ್ಲಮ್ ನನಗೆ ತುಂಬ ಇಷ್ಟ ಆಗಿರೋಂಥದ್ದು. ಯಾಕೆಂದರೆ ಒಂದೊಳಗೊಂದು ಈಕ್ವೇಷನ್ ತಗೋತೀವಿ, ಸೊ ತುಂಬ ಚೆನ್ನಾಗಿದೆ. ಸಾಲ್ವ್ನ ಮಾಡೋಣ. ನೋಡಿ, ಕ್ವಶನ್ ಏನಿದೆ, 1 ಪ್ಲಸ್ ಕಾಟ್ ಎ ಮೈನಸ್ ಕೋಸಿಕೆಂಟ್ ಎ ಆಫ್ 1 ಪ್ಲಸ್ ಟ್ಯಾನ್ ಎ ಪ್ಲಸ್ ಸೀಕೆಂಟ್ ಎ ಇಸ್ ಈಕ್ವಲ್ ಟು 2 ಅಂತ ಪ್ರೂವ್ನ ಮಾಡಬೇಕು. ಓಕೆನಾ? ನೋಡಿ, ಜಸ್ಟ್ ನಂಬರ್ 2 ಅಂತ ಮಾಡೋದ್ರಿಂದ ಸೊ ಇಟ್ ಈಸ್ ವೆರಿ ಕ್ಲಿಯರ್, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಹಾಗಂತ ಫಸ್ಟೇ ಕ್ಯಾನ್ಸಲ್ ಮಾಡಿಬಿಟ್ಟು ಇದೆಲ್ಲ ಕ್ಯಾನ್ಸಲ್ 1 ಪ್ಲಸ್ 2 ಅಂತ ಬರೆದ್ಬಿಟ್ಟಿರ. ಹಾಗೆಲ್ಲ ಸ್ಟೆಪ್ಸ್ ಇದೆ. 4 ಮಾರ್ಕ್ ಆರಾಮಾಗಿ ಎಲಾಬರೇಟ್ ಆಗಿ ನಿಧಾನಕ್ಕೆ ಸಾಲ್ವ್ನ ಮಾಡ್ಕೋಬಹುದು. ಹಾಗಾದರೆ ಸಾಲ್ವ್ ಮಾಡೋಣ. ಕಾಟ್, ಕೋಸಿಕೆಂಟ್, ಟ್ಯಾನ್, ಸೀಕೆಂಟ್ ಇದೆ. ಹಾಗಾದರೆ ಫಸ್ಟ್ 1 ಪ್ಲಸ್ ಕಾಟ್ ಕಾಸ್ ಎ ಬೈ ಸೈನ್ ಎ ಮೈನಸ್ ಕೋಸಿಕೆಂಟ್ 1 ಬೈ sin a of 1 plus sin a by cos a plus 1 by cos a 1 by cos a is equal to 2 ಬರೀಬಾರ್ದು, ಪ್ರೂವ್ನ ಮಾಡಬೇಕು. ಸೊ ಇದೆಲ್ಲರ ಸಂದಿಗೆ ಈಕ್ವಲ್ಸ್ ಹಾಕ್ಬಿಡೋಣ. ಓಕೆ, ನಾವು ಸಿ. ಸೊ ಇದರಲ್ಲಿ ಇಲ್ಲಿ 1 ಇದೆ, ಡಿನಾಮಿನೇಟರ್ 1 ಇದೆ. ಈ 3ರಿಂದ sin a LCM. ಹಾಗಾದರೆ 1 ಟೇಬಲಲ್ಲಿ sin a ಟೈಮ್ಸ್ ಬರುತ್ತೆ ಪ್ಲಸ್ ಕಾಸ್ ಎ ಮೈನಸ್ 1 ಇಷ್ಟು ಫಸ್ಟ್ ಪಾರ್ಟ್ ಆಫ್ ಸೆಕೆಂಡ್ ಪಾರ್ಟ್. ಕಾಸ್ ಎ LCM 1 ಟೇಬಲಲ್ಲಿ ಕಾಸ್ ಎ ಟೈಮ್ಸ್ ಬರುತ್ತೆ ಪ್ಲಸ್ sin a ಪ್ಲಸ್ 1 ಇಷ್ಟಕ್ಕೆ ಬಂದು ನಿಂತಿದ್ದೀವಿ. ಹೌದಾ? ನೋಡಿ, ಇಲ್ಲಿಂದ ಟ್ರಿಕ್ ಸ್ಟಾರ್ಟ್. ನಾನು ಹೇಳೋದನ್ನ ಗಮನ ಇಟ್ಟು ನೋಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ರ್ಯಾಕೆಟ್, ಸ್ಮಾಲ್ ಬ್ರ್ಯಾಕೆಟ್ ಹಾಕಿದ್ದೀನಲ್ಲ, ಇದು ಎ. 1 ಇರೋದು ಬಿ. ಅರ್ಥ ಆಯ್ತಾ? ಎ ಮೈನಸ್ ಬಿ ಆಫ್ ಎ ಪ್ಲಸ್ ಬಿ. ನೋಡಿದ್ರಾ ಟ್ರಿಕ್ ಎಲ್ಲಿ ಅಂತ ಗೊತ್ತಾಯ್ತಾ? ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ. ಎ minus b of a plus b is a square minus b square. ಹೌದಾ? ಇಲ್ಲಿ ಬರೋದು ತೋರಿಸ್ಬಿಡ್ತೀನಿ ನೋಡಿ. sin a plus cos a minus 1 of sin a plus cos a minus 1 plus 1. So a minus b of a plus b, a square minus b square. ಹಾಗಾದರೆ ನ್ಯೂಮರೇಟರ್ ಏನಂತ ಬರ್ಕೋಬೇಕು? sin a ಪ್ಲಸ್ cos a. ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಡಿವೈಡೆಡ್ ಬೈ sin a cos a. ನೋಡಿ, ಇದೇ ಟ್ರಿಕ್. ನಾನು ಇದಕ್ಕೆ ಹೇಳಿದ ಕ್ವಶನ್ ನಂಗೆ ಇಷ್ಟ ಅಂತ. ಸಿಂಪಲ್ ಆಗಿದೆ ನೋಡಿ. ಸಿಂಪಲ್ ಮಾಡ್ಕೋಬೇಕು. ಸಿಂಪಲ್ ಮಾಡ್ಕೊಳ್ದೆ ಹೋದರೆ ಇಲ್ಲಿಂದ ತಲೆ ಕೆಡಕ್ಕೆ ಶುರುವಾಗುತ್ತೆ. ಇದು ಒಂದು ಸ್ಟೆಪ್ ಮಿಸ್ ಮಾಡಿದ್ರಿ ಮುಂದೆ ಎಲ್ಲ ತಲೆ ಕೆಡುತ್ತೆ. ಇನ್ನೇನು ತಲೆ ಕೆಡೋಕೆ ಎಂತ ಇಲ್ಲ, ರೂಟ್ ಕರೆಕ್ಟ್ ಆಗಿಬಿಟ್ಟು. ಇಲ್ಲಿ ನೋಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab minus 1 whole divided by sin a cos a. ನನಗಂತ ಆನ್ಸರ್ ಕಾಣಿಸ್ತಿದೆ, ನಿಮಗೂ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೋಡಿ, sin square a plus cos square a is 1 plus 2 sin a cos a minus 1 divided by sin a cos a. ನೋಡಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಉಳಿದಿದ್ದೇನು? 2 sin a cos a ಡಿವೈಡೆಡ್ ಬೈ sin a cos b. ಕಾಚಿಕ್ ಉಳಿದಿದ್ದೇನೆ 2 ಬಂದ್ಬಿಡ್ತಲ್ಲ. ಸೊ LHS is equal to RHS. ದಟ್ಸ್ ಇಟ್. ಸೊ ಹಾಗಾದರೆ ಈ ಪ್ರಾಬ್ಲಮಲ್ಲಿ
ಇಲ್ಲೇನಾದರೂ ಎಡಬದ್ರಿ ಅಂದರೆ ಇದು ಮಲ್ಟಿಪಲ್ ಆಗಿ ಬರ್ತಲೇ ಹೋಗುತ್ತೆ. ಬಿ ಕೇರ್ಫುಲ್. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ದಿಸ್ ಈಸ್ ದ ಪ್ರಾಬ್ಲಮ್. ಪಕ್ಕನಾ? ಶೋರಾ? ದಟ್ಸ್ ಇಟ್. ಕಾಪಿ ದಟ್. ನೋಡಿ ಸ್ಟೂಡೆಂಟ್ಸ್, ಒಂದು ಪ್ಲಸ್ 5 ಮಾರ್ಕ್ ಕ್ವಶನ್ ಅಂತ ತಗೊಂಡ್ಬಿಟ್ಟಿದ್ದೆ. ಅಕಸ್ಮಾತ್ ಬಂದುಬಿಟ್ರೆ 5 ಮಾರ್ಕ್ಸ್. ಏನಿದೆ ಕ್ವಶನ್? ಸಿ ಇಟ್ ಈಸ್ ಲೈಕ್ ದಿಸ್. sin a plus cos a of tan a plus cot a is equal to secant a plus cosecant a ಅಂತ ಪ್ರೂವ್ನ ಮಾಡಬೇಕು. ಸೊ ಇದು ಪಿ ಕಣಪ್ಪ, ಓಟಿನ್ ಕಂಪ್ಲೀಟ್ ಆಮೇಲೆ ಇಟ್ ಈಸ್ ಪ್ರೂವ್ ದಟ್. ನೋಡಿ, ಇದನ್ನು ಸಾಲ್ವ್ ಮಾಡಬೇಕಾದ್ರೂ ಅಷ್ಟೇ. ಫಸ್ಟ್ ಸೈನ್ ಕಾಸ್ ಬೇಸಿಕಲ್ ಇದೆ, ಟ್ಯಾನ್ ಕಾಟ್ ಇದೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಟ್ಯಾನ್ ಮತ್ತು ಕಾಟ್ನ ಚೇಂಜ್ ಮಾಡ್ಕೊಳ್ಳೋಣ. ದಟ್ ಈಸ್ ಸೈನ್ ಎ ಪ್ಲಸ್ ಕಾಸ್ ಎ ಆಫ್ ಟ್ಯಾನ್ ಅನ್ನ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ಕಾಟ್ನ ಕಾಸ್ ಎ ಬೈ ಸೈನ್ ಎ ಅಂತ ಬರ್ಕೊಳ್ಳೋಣ. ಮುಗಿದೋಯ್ತು ಇಷ್ಟೇ. ನೆಕ್ಸ್ಟ್ ಸ್ಟೆಪ್ ಎಲ್ ಸಿ ಎಮ್ ಆ್ಯಂಡ್ ಸಲ್ಯೂಷನ್. ದಟ್ಸ್ ಇಟ್. ನೋಡಿ, ಇದನ್ನು ಹಾಗೆ ಬರ್ಕೋಬೇಕು. ಸೈನ್ ಎ ಪ್ಲಸ್ ಕಾಸ್ ಎ ಆಫ್, ನಾವು ಸಿ ಹಿಯರ್ ಇಲ್ಲಿ ಎಲ್ ಸಿ ಎಮ್ ಈಸ್ ಸೈನ್ ಎ ಇಂಟು ಕಾಸ್ ಎ. ಹೌದಾ? ಎಲ್ ಸಿ ಎಮ್ ಇಸ್ ಸೈನ್ ಎ ಇಂಟು ಕಾಸ್ ಎ. ಉಳಿದಿದ್ದೇನೆ ನೋಡಿ. ಸಿ ಎಫ್ ಕಾಸ್ ಎ ಗೆಟ್ ಕ್ಯಾನ್ಸಲ್. ಉಳಿದಿದ್ದು ಸೈನ್ ಎ. ಸೈನ್ ಇಂಟು ಸೈನ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಈ ಪಾರ್ಟಿಗೆ ಬರೋಣ. ಸೈನ್ ಎ ಗೆಟ್ ಕ್ಯಾನ್ಸಲ್. ಉಳಿದಿದ್ದು ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ. ಓಕೆ, ನೆಕ್ಸ್ಟ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ 1. ಉಳಿದಿದೆ ಹಾಗಾದರೆ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. 1 ಇಲ್ಲಿ ಸರ್ 1 ಇಂಟು ಸಮಥಿಂಗ್ ಇಸ್ 1 ಅಲ್ಲ. ಸೊ ಇವೆರಡು ಏನಾಯಿತು? ದಿಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಹಾಗಾದರೆ ಆಫ್ 1 ಬರುತ್ತೆ. 1 ಬರುತ್ತೆ. ಓಕೆ, ಬಿಟ್ಟರು. ಓಕೆ, ನಾವು ಸಿ ವಿ ವಾಂಟ್ ಆನ್ಸರ್ ಇನ್ ಸೀಕೆಂಟ್ ಎ ಪ್ಲಸ್ ಕೋಸಿಕೆಂಟ್ ಎ. ಆನ್ಸರ್ ಸಿಕ್ಬಿಟ್ಟಿದೆ. ಇಲ್ಲಿ ಆನ್ಸರ್ ಸಿಕ್ಕಿದೆ. ಏನು ಟ್ರಿಕ್ ಇಲ್ಲಿ? ಇಲ್ಲೂ ಅದೇನೇನೆ. ಡಿನಾಮಿನೇಟ್ರಲ್ಲಿ ಈ ಥರ ಬಂತು ಅಂದರೆ ಇವೆರಡು ಒಂದು, ನ್ಯೂಮರೇಟರ್ ಎರಡಿದೆ. ಸ್ಪ್ಲಿಟ್ ಮಾಡಿ ಆನ್ಸರ್ ಬರೀರಿ ಅಷ್ಟೇ. ಸ್ಪ್ಲಿಟ್ ಅಂದರೆ ಏನಾಯಿತು ನೋಡಿ? ಈಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ. ದಟ್ಸ್ ಇಟ್. ಕಾಚಿಕ್ 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 ಕಾಚಿಕ್. ಮುಗೀತು. ಉಳಿದಿದೆ. ಬಂತಲ್ಲ ಆನ್ಸರ್. 1 ಬೈ ಕಾಸ್ ಎ ಪ್ಲಸ್ 1 ಬೈ ಸೈನ್ ಎ. 1 ಬೈ ಕಾಸ್ secant a plus 1 by sin cosecant a. So here LHS is equal to RHS. That's it. Okay, now clear up? I think everything is clear to your mind. Okay, copy that. Yes students, I hope ಟ್ರಿಗ್ನೋಮೆಟ್ರಿಕಲ್ ಐಡೆಂಟಿಟೀಸಲ್ಲಿ ನಿಮಗೆ ಡೌಟ್ಸ್ ಏನೇನೆಲ್ಲ ಇದೆ ಆಲ್ಮೋಸ್ಟ್ ಎಲ್ಲದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಸೊ ಹಾಗಾಗಿ ಐ ರಿಕ್ವೆಸ್ಟ್, ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಐಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದಟ್ ಯು ಆರ್ ನಾಟ್ ಗೋನಾ ಮಿಸ್ ಎನಿ ನೋಟಿಫಿಕೇಶನ್. ಎಕ್ಸಾಮ್ ತುಂಬ ಹತ್ತಿರ ಇದೆ, ಪ್ರಿಪ್ರೇಟರೀಸ್ ನಡೀತಾ ಇದೆ. ಸೊ ದೀಸ್ ಟೈಪ್ ಆಫ್ ವಿಡಿಯೋಸ್ ವಿಲ್ ಗೋನಾ ಹೆಲ್ಪ್ ಯು ಅ ಲಾಟ್. ಸೊ ಕಂಟೆಂಟ್ ಬದಲು ನ್ಯೂಮರಿಕಲ್ಸ್ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ, ಫಿಸಿಕ್ಸಲ್ಲೂ ಮಾಡ್ತಾ ಇದ್ದೀನಿ, ಮ್ಯಾಥಮೆಟಿಕ್ಸಲ್ಲೂ ಮಾಡ್ತಾ ಇದ್ದೀನಿ. ಸೊ ದಟ್ ಯು ಆರ್ ನಾಟ್ ಗೋನಾ ಹ್ಯಾವ್ ಎನಿ ಸಾರ್ಟ್ ಆಫ್ ಅ ಡೌಟ್. ಓಕೆ, ಜೊತೆಗೆ ಇದಾದಮೇಲೆ 1-2 ಪ್ರಾಬ್ಲಮ್ ನನ್ನ ಕಡೆಯಿಂದ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತೀನಿ. ಸೊ ಐ ರಿಕ್ವೆಸ್ಟ್ ಯು ಟು ಸಾಲ್ವ್ ಇಟ್ ಆ್ಯಂಡ್ ಜಸ್ಟ್ ಸೆಂಡ್ ಅ ಸ್ನ್ಯಾಪ್ ಇನ್ ಅ ಕಾಮೆಂಟ್ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ. ನಾನು ಫಾಲೋ ಮಾಡ್ತಿದ್ರೆ ಅಂತ ಅನ್ಕೋತೀನಿ. So thank you once again. I'm telling, please subscribe my channel. Don't forget it. Till now, take care. Bye bye. Students, ಎಲ್ಲ ಮುಗಿದ್ಮೇಲೆ ಇವೆರಡು ವರ್ಕ್
ನಿಮಗೋಸ್ಕರ ಬಿಟ್ಟಿದ್ದೀನಿ. ಸಾಲ್ವ್ ಮಾಡಿ ಆರಾಮ್ಸೆ ಪಾಸಿಟಿವ್ ಆಗಿ ಇರಿ. ಯಾವಾಗಲೂ ಮ್ಯಾಥಮೆಟಿಕ್ಸ್ ಪೇಪರ್ ವಿಲ್ ಬಿ ಈಸಿ ವೆನ್ ಯು ಪ್ರಾಕ್ಟೀಸ್ ಅಷ್ಟೇ. ವೆನ್ ಯು ನೋ ದ ಕಂಟೆಂಟ್ ಎವ್ರಿಥಿಂಗ್ ವಿಲ್ ಬಿ ಈಸಿ. ಸೊ ಸಾಲ್ವ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಟ್ಸ್ ಇಟ್. ಥ್ಯಾಂಕ್ ಯು.